ರಾಜೀನಾಮೆ ಘೋಷಣೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಧಿಕೃತವಾಗಿ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರವನ್ನ ತಿಳಿಸಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಸಿದ್ದರಾಮಯ್ಯ ಲೋಕಭವನಕ್ಕೆ ಭೇಟಿಯನ್ನ ಕೊಡ್ತಾರೆ. ಲೋಕಭವನಕ್ಕೆ ತೆರಳಿ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಉಪಹಾರದ ಕೂಟದಲ್ಲಿ ಸಿದ್ದರಾಮಯ್ಯ ವಿದಾಯದ ಮಾತುಗಳನ್ನು ಆಡಿದ್ದಾರೆ. ರಾಜೀನಾಮೆ ಸಲ್ಲಿಸಿದ ಬಳಿಕ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನು ನಡೆಸಿ ಮಧ್ಯಾಹ್ನ 3 ಗಂಟೆಗೆ ಸಿದ್ದರಾಮಯ್ಯರಿಂದ ಸುದ್ದಿಗೋಷ್ಠಿಯನ್ನ ಮಾಡಲಾಗಿದೆ. ಈಗ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಏನು ಉಲ್ಲೇಖವನ್ನ ಮಾಡಿದ್ದಾರೆ, ಯಾವ ರೀತಿಯಾಗಿ ರಾಜೀನಾಮೆ ವಿಚಾರದ ಕುರಿತಂತೆ ಸಚಿವರಿಗೆ ತಿಳಿಸಿದ್ದಾರೆ, ಅದೇ ರೀತಿಯಾಗಿ ಸುದ್ದಿಗೋಷ್ಠಿಯಲ್ಲೂ ಕೂಡ ಹೇಳುವಂತ ಚಾನ್ಸಸ್ ಇದೆ. ಹಾಗಾಗಿ ಸುದ್ದಿಗೋಷ್ಠಿಯೂ ಕೂಡ ಈಗ ಒಂದು ಕಡೆ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಟೈಮ್ ಮಾಡೋಣ ಖಾತೆ ಎಲ್ಲ ಸ್ವಲ್ಪ ಸೈಡ್ ಮನೆ ಮಾಡಿಲ್ಲ ರೆಕಾರ್ಡ್ ಆಗ್ತಿಲ್ಲ. ನಾವು ಅಟ್ ಟೈಮ್ ಮಾಡೋಣ ಖಾತೆ ಎಲ್ಲ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೆಬ್ಬಾರ್, ಈಗಾಗಲೇ ಡಿಕೆಶಿ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಸೆಲೆಬ್ರೇಷನ್ ಮೋಡ್ ಯಾವ ರೀತಿಯಾಗಿದೆ? ಸದ್ಯ ಡಿಕೆ ನಿವಾಸದ ಮುಂದೆ ಭದ್ರತೆಯನ್ನು ಹೇಗೆ ಒದಗಿಸಿದ್ದಾರೆ? ದಿವ್ಯಾ, ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡೋದನ್ನು ಘೋಷಣೆ ಮಾಡಿದ ಬಳಿಕ ಅವರ ಸಭೆಯಲ್ಲಿ ತಿಳಿಸಿದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಭಾವಿ ಸಿ ಎಂ ಅಂತೇಳಿ ಬಿಂಬಿತವಾಗುತ್ತೆ. ಆ ಕಾರಣಕ್ಕಾಗಿ ಈಗ ಡಿ ಕೆ ಶಿವಕುಮಾರ್ ಅವರ ನಿವಾಸದ ಎದುರುಗಡೆಯಲ್ಲಿ ಸಂಭ್ರಮದ ವಾತಾವರಣ ನಾವು ನೋಡುತ್ತಾ ಇದ್ದೀವಿ. CNG ಕೂಡ ಸಂಭ್ರಮಿಸಿದರು. ಇಲ್ಲಿ ಬಹಳಷ್ಟು ಜನ ಕಾರ್ಯಕರ್ತರು ಮತ್ತು ಕೆಲ ಶಾಸಕರು ಎಲ್ಲ ಹಿರಿಯ ಶಾಸಕರೆಲ್ಲ ಬರಲಿಕ್ಕೆ ಶುರು ಮಾಡಿದ್ದಾರೆ. ಮೊದಲು ಬೇಳೂರು ಗೋಪಾಲಕೃಷ್ಣ ಬಂದರು, ಶಿವಗಂಗಾ ಬಸವರಾಜ್ ಅವರು ಬಂದರು, ಚನ್ನಗಿರಿ ಶಾಸಕರು. ಆನಂತರದಲ್ಲಿ ಈಗ RV ದೇಶಪಾಂಡೆ ಅವರು ಸಹಿತ ಬಂದು ಅವರಿಗೆ ಶುಭ ಕೋರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಳಗಡೆ ಹೋಗಿದ್ದಾರೆ. ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು CLP ಎಷ್ಟೊತ್ತಿಗೆ ಕರೀತಾರೋ ಗೊತ್ತಿಲ್ಲ, ಆದರೆ ಕರಿಬಹುದು, ಮಧ್ಯಾಹ್ನ ಮೇಲೆ ಕರಿಬಹುದು. ನಾನು ಇನ್ನೂ CM ಅನ್ನು ಭೇಟಿ ಮಾಡಿಲ್ಲ, ಇವರಿಗೆ ಶುಭ ಕೋರ್ಲಿಕ್ಕೆ ಬಂದಿದ್ದೀನಿ, ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಶುಭ ಕೋರ್ಲಿಕ್ಕೆ ಬಂದಿದ್ದೀನಿ ಅನ್ನೋಂಥ ಮಾತನ್ನು RV ದೇಶಪಾಂಡೆ ಅವರು ಹೇಳಿದ್ದಾರೆ. ಬೆಳಗಿನ ಅವ್ರ ನಿವಾಸದಲ್ಲಿ ಡಾಕ್ಟರ್ ರಂಗನಾಥ್ ಅವರು ಕೂಡ ಇದ್ದಾರೆ, ಅವರ ಅತ್ಯಂತ ಆಪ್ತರು, ಬಂಧುಗಳು ಕೂಡ ಹೌದು. ನಾವು ನೋಡ್ತಾ ಇದ್ದೀವಿ ಇಷ್ಟೊಂದು ಸಂಭ್ರಮದ ಇದೆ ಇಲ್ಲಿ. ಮತ್ತು ಭದ್ರತಾ ವ್ಯವಸ್ಥೆಯನ್ನು ಕೂಡ ಅಷ್ಟು ರೀತಿ ಮಾಡಿಕೊಳ್ಳಲಾಗಿದೆ. ಸುತ್ತಮುತ್ತಲೂ ಸಹಿತ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ, ಪೊಲೀಸ್ ಭದ್ರತೆಯನ್ನು ಹಾಕಲಾಗಿದೆ ಮತ್ತು ಕೆಲವು ಪೆಂಡಾಲ್ಗಳನ್ನು ಕೂಡ ಇಲ್ಲಿ ಹಾಕಲಾಗ್ತಾ ಇದೆ. CM ನಿವಾಸ ಅಂದರೆ ಈಗ ಇದು ಶಕ್ತಿ ಕೇಂದ್ರ ಶಿಫ್ಟ್ ಆಗಿದೆ. ಶಕ್ತಿ ಕೇಂದ್ರ ಇಲ್ಲಿಗೆ ಬಂದಿದೆ ಈಗ. ಆ ಕಾರಣಕ್ಕಾಗಿ ಇಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇರ್ತಾರೆ. ಸಾಕಷ್ಟು ಜನ ಬರ್ತಾರೆ, ಇನ್ನು ಜನಪ್ರತಿನಿಧಿಗಳು ಬರ್ತಾರೆ, ಎಲ್ಲರೂ ಕೂಡ ಬರ್ತಾರೆ. ಇದು 24/7 ಇಲ್ಲಿ ಬ್ಯುಸಿಯಾಗಿರುವಂಥ ಪ್ಲೇಸ್ ಇದಾಗಿರುತ್ತೆ. ಆ ಕಾರಣಕ್ಕಾಗಿ ಬೇಕಾದಂಥ ವ್ಯವಸ್ಥೆಯನ್ನು ಪೊಲೀಸು ಭದ್ರತಾ ವ್ಯವಸ್ಥೆ ಇರ್ಬೋದು, ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿರ್ಬೋದು, ಎಲ್ಲರೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಇವತ್ತಿನಿಂದನೇ ಆರಂಭ ಆಗುತ್ತೆ. ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಲೋಕಭವನಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯನವರು. ಹೋಗಿ ಅಧಿಕೃತವಾಗಿ ರಾಜೀನಾಮೆಯನ್ನು ಕೊಡ್ತಾರೆ. ಆ ನಂತರದಲ್ಲಿ ಅಲ್ಲಿಂದ ಬಂದು ಮಾಧ್ಯಮ ಜೊತೆಯಲ್ಲಿ ಮಾತನಾಡಲಿಕ್ಕಿದ್ದಾರೆ. ಮಾಧ್ಯಮದ ಮುಂದೆ ಎಲ್ಲ ವಿಚಾರಗಳನ್ನು ಹೇಳಲಿಕ್ಕಿದ್ದಾರೆ. ಯಾಕಂದರೆ ಇವತ್ತಿನ ಸಭೆಯಲ್ಲಿ ಸಚಿವರ ಕರೆದಂಥ ಸಭೆಯಲ್ಲಿ ಅವ್ರನ್ನ ಎಲ್ಲರೂ ಕೂಡ ಒಂದಷ್ಟು ಜನ ಅತ್ಯಂತ ಆಪ್ತರಾಗಿರುವಂಥವ್ರು, ಸಿದ್ದರಾಮಯ್ಯನವರಿಗೆ ಆಪ್ತರಾಗಿರುವಂಥವರೆಲ್ಲರೂ ಕೂಡ ಕಣ್ಣೀರು ಹಾಕಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಕೆಲವರು ಸಂತೋಷ್ ಲಾಡ್ ಸೇರಿದಂತೆ ಕೆಲವರು ಹೊರಗಡೆ ಬರುವಂಥ ಸಂದರ್ಭದಲ್ಲೂ ಸಹಿತ ಭಾವುಕರಾಗಿದ್ದರು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಭಾವುಕರಾದಂಥ ಸನ್ನಿವೇಶ ನೋಡಿದೆ. ಇನ್ನು ಕೆಲವರಿಗೆ ದಿವ್ಯಾ ಇಲ್ಲಿ ಆತಂಕ ಕೂಡ ಸೃಷ್ಟಿಯಾಗ್ತಾ ಇದೆ. ಯಾಕಂತಂದರೆ CM ಸ್ಥಾನ ಬದಲಾಗ್ತಾ ಇದ್ದ ಹಾಗೆಯೇ ಅಲ್ಲಿ ಒಂದಷ್ಟು ಜನರ ಅಧಿಕಾರ ಬದಲಾವಣೆ ಕೂಡ ಇದ್ದಿರುತ್ತೆ. ಕ್ಯಾಬಿನೆಟ್ ರಿಶಫಲ್ ಆಗುತ್ತೆ, ಅಲ್ಲಿ ಬೇರೆ ಬೇರೆಯವರು ಬರ್ತಾರೆ. ಇಷ್ಟು ದಿನ ಯಾರೆಲ್ಲ ಸಚಿವರಿದ್ದರು ಅದರಲ್ಲಿ ಬಹುತೇಕರು ತಮ್ಮ ಸ್ಥಾನವನ್ನು ಕಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ಒಂದಷ್ಟು ಜನರಿಗೆ ಆತಂಕ ಕೂಡ ಇರುತ್ತೆ. ಇನ್ನು ಕೆಲವರು ಸಿದ್ದರಾಮಯ್ಯನವರು ಅತ್ಯಂತ ಆಪ್ತರಾಗಿದ್ದರು. ಆ ಕಾರಣಕ್ಕಾಗಿ ಅವರಿಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನೋಂಥ ವಿಚಾರ ತಿಳಿದ ತಕ್ಷಣ ಭಾವುಕರಾಗುವಂಥದ್ದು ಎಲ್ಲವೂ ಕೂಡ ಸಹಜ. ಯಾವಾಗಲೂ ಕೂಡ ದಿವ್ಯಾ ಅಧಿಕಾರ ಬರುವಂಥ ಸಂದರ್ಭದಲ್ಲಿ ಆನಂದ ಬಾಷ್ಪ ಇರುತ್ತೆ, ಅಧಿಕಾರ ಹೋಗುವಂಥ ಸಂದರ್ಭದಲ್ಲಿ ದುಃಖದ ಕಣ್ಣೀರು ಇದ್ದೇ ಇರುತ್ತೆ. ಈಗ
ಆ್ಯಂಡ್ ಡಿ ಕೆ ಶಿವಕುಮಾರ್ ಅವರ ನಿವಾಸ ಸುತ್ತಮುತ್ತ ಇಲ್ಲಿ ಯಾರೂ ಕೂಡ ಇದುವರೆಗೆ ಆನಂದ ಬಾಷ್ಪವನ್ನು ಸುರಿಸಿಲ್ಲ. ಆದರೆ ಬಹುತೇಕರಿಗೆ ಇದು ಖುಷಿಯ ವಿಚಾರ ಆಗಿದೆ. ಒಂದಷ್ಟು ಜನ ಅವರ ಅಭಿಮಾನಿಗಳು ಕೂಡ ಬೆಳಗ್ಗೆ ಬಂದು ಸಿಹಿ ಹಂಚಿ ಸಂಭ್ರಮಿಸಿದರು. ಇದೆಲ್ಲವೂ ಕೂಡ ನಡೀತಾ ಇದೆ. ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಮಾಜಿ ಸಚಿವರಾದಂಥವ್ರು ಮತ್ತು ಆಕಾಂಕ್ಷಿಗಳಾಗಿದ್ದಂಥವ್ರು, ಸಚಿವರಾಗುವಂಥ ಆಸಕ್ತಿ ಇರುವಂಥವ್ರು, ಆ ಒಂದು ಪೈಪೋಟಿಯಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ. ಈಗ ಆರ್ ವಿ ದೇಶಪಾಂಡೆ ಅವರು ಬಂದಿದ್ದಾರೆ. ಅವ್ರು ನೆನ್ನೆನೂ ಕೂಡ ನಮ್ಮ ಜೊತೆ ಮಾತಾಡಿದಾಗ ನಾನು ಯಾವುದೇ ರೀತಿ ಆಕಾಂಕ್ಷಿ ಅಲ್ಲ, ಏನಾಗುತ್ತೆ ಗೊತ್ತಿಲ್ಲ ಅನ್ನೋಂಥ ವಿಚಾರವನ್ನು ಹೇಳಿದ್ರು. ಆದರೆ ಅವ್ರು ಮುಂಚಿತವಾಗಿ ಬಂದು ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಶಿವಗಂಗಾ ಬಸವರಾಜ್ ಅವರು ಕೂಡ ಬಂದಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಹಿಂಬದ ಜೊತೆಯಲ್ಲಿ ಒಂದಷ್ಟು ಜನರ ಟೀಮ್ ಇತ್ತು. ಅವರೆಲ್ಲರೂ ಕೂಡ ಬಂದು ಶುಭ ಕೋರ್ತಾ ಇರುವಂಥದ್ದು ವಿಶೇಷ ಏನಲ್ಲ. ಆದರೆ ಇಷ್ಟು ದಿನ ಎಲ್ಲೂ ಕೂಡ ಕಾಣಿಸ್ಕೊಳ್ದೇ ಇದ್ದಂಥವ್ರು ಈಗ ಬಂದು ಅಭಿನಂದನೆ ಸಲ್ಲಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದರೆ ಇದೆಲ್ಲವೂ ಕೂಡ ಪರೋಕ್ಷವಾಗಿ ಒಂದು ಅವಕಾಶ ಆಗಬಹುದು ಕ್ಯಾಬಿನೆಟ್ನಲ್ಲಿ ಅನ್ನೋಂಥ ಕಾರಣಕ್ಕಾಗಿ ಆ ಒಂದು ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡ್ತಾರೆ. ಅದು ನಮ್ಗೆ ಇನ್ನೂ ಕೂಡ ಮುಂದೆ ನೋಡಲಿಕ್ಕೆ ಸಿಗುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥದ್ದು ಇರುವಂಥ ಕುತೂಹಲ. ಅದರ ನಡುವೆಯಲ್ಲಿ ಸಿದ್ದರಾಮಯ್ಯನವರು ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಬಹುಶಃ ಒಂದು 4:15 ಅಷ್ಟೊತ್ತಿಗೆ ದೆಹಲಿಗೆ ಹೋಗ್ತಾರೆ ಅನ್ನೋಂಥ ಮಾಹಿತಿ ಇದೆ. ಇವತ್ತೇ ಹೋಗಿ ಸೋನಿಯಾ ಗಾಂಧಿಯವ್ರನ್ನ, ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗಿ ಅಭಿನಂದನೆ ಸಲ್ಲಿಸ್ಬರುವಂಥ ಕೆಲಸ. ಯಾಕಂತಂದರೆ 2006ರಿಂದ ಇಲ್ಲಿವರೆಗೆ ಸಿದ್ದರಾಮಯ್ಯನವರು JDSನಿಂದ ಕಾಂಗ್ರೆಸ್ಸಿಗೆ ಬಂದ ನಂತರದಲ್ಲಿ ಕಾಂಗ್ರೆಸ್ ಅವರಿಗೆ ಅಷ್ಟು ಅವಕಾಶವನ್ನು ಕೊಟ್ಟಿದೆ. 20 ವರ್ಷಗಳ ಕಾಲ ಅವರು ಅಧಿಕಾರದಲ್ಲಿದ್ದಾರೆ. ವಿರೋಧ ಪಕ್ಷ ನಾಯಕರಾಗಿದ್ದರು, ಮುಖ್ಯಮಂತ್ರಿ ಆದರು. ಆ ನಂತರದಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರಾಗ್ತಾರೆ JDS ಇದರಲ್ಲಾದ ಸಂದರ್ಭದಲ್ಲಿ. ಆ ನಂತರದಲ್ಲಿ ಮತ್ತೆ ಮುಖ್ಯಮಂತ್ರಿ ಆದರು. ಈಗ ಅಧಿಕಾರ ಕಳ್ಕೊಳ್ತಾ ಇರ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಸ್ವೀಕರಿಸುವಂತಹ ಸಂದರ್ಭ ಕಾಣಿಸ್ತಾ ಇದೆ ನಮಗೆ. ದಿವ್ಯಾ, ಹೆಬ್ಬಾರ್, ಈಗ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅಂತ ಬಂದಾಗ ಅವರು ವೇದಿಕೆಯನ್ನು ಬಳಸಿಕೊಳ್ಳುವಂತಹ ರೀತಿ ನಿಜಕ್ಕೂ ಕೂಡ ಅದ್ಭುತ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಬ್ರೇಕ್ಫಾಸ್ಟ್ ಸಭೆಗೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ನಮಸ್ಕಾರವನ್ನ ಮಾಡುವಂತದ್ದಾಗಿರಬಹುದು, ಆಲಿಂಗನ ಮಾಡಿರುವಂತದ್ದಾಗಿರಬಹುದು, ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಸಾಕಷ್ಟು ಅಹಿಂದ ಆಗಿರಬಹುದು, ಕುರುಬ, ಈ ರೀತಿಯಾದಂತಹ ಟೀಕೆ ಟಿಪ್ಪಣಿಗಳು ಬಂದಾಗ ಇದನ್ನ DK ಶಿ ಅವರು ಹೇಗೆ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಒಂದು ಎಕ್ಸಾಂಪಲ್ ಆಗಬಹುದಾ ಅಂತ. ಬಿಕಾಸ್ ಇವರ ಮುಂದಿನ ಆಡಳಿತದಲ್ಲಿ ಇವರು ಈ ರೀತಿ ಸಂಯಮವಾಗಿ ನಡೆದುಕೊಂಡು ಬಂದಿರೋದು ಮತ್ತಷ್ಟು ಹೆಲ್ಪ್ ಆಗಬಹುದಾ ಹೇಗೆ? ಖಂಡಿತ ದಿವ್ಯಾ, ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ವಿದ್ಯೆ ಕರಗತ ಏನು ಅಂತಂದರೆ, ಯಾವ ಸಂದರ್ಭದಲ್ಲಿ ಹೇಗಿರಬೇಕು, ಎಲ್ಲಿ ಏನು ಮಾತಾಡಬೇಕು ಅನ್ನೋದು ಅವ್ರಿಗೆ ಕರಗತವಾಗಿದೆ. ಎಲ್ಲಿ ತಗ್ಗಿ ಬಗ್ಗಿ ನಡಿಬೇಕು, ಎಲ್ಲಿ ಎದೆ ಬಿಸಿ ನಾಡಿ ಅವ್ರಿಗೆ ಕರಗತ ಆಗಿದೆ. ಇವತ್ತು ಅಂಥ ಒಂದು ಸನ್ನಿವೇಶ ಸಿದ್ದರಾಮಯ್ಯನವ್ರನ್ನ ಹೋಗಿ ಭೇಟಿಯಾಗುವಂಥ ಸಂದರ್ಭದಲ್ಲಿ, ಅವರು ಉಪಹಾರಕ್ಕೆ ಕರೆದಂಥ ಸಂದರ್ಭದಲ್ಲಿ, ಬೇರೆ ದಿನ ಕರೆದ್ರೆ ಅಲ್ಲಿ ಹೋಗುವಂಥ ರೀತಿಯೇ ಬೇರೆ ಇತ್ತು. ಆದರೆ ಇವತ್ತು ಅವರು ಮನೆಗೆ ಹೋದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಡ್ಕೊಂಡಂಥ ರೀತಿ ಖಂಡಿತವಾಗಿಯೂ ಸಹಿತ ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸುವಂಥ ರೀತಿ. ಯಾಕಂದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿರಿಯರೂ ಇದ್ದಾರೆ, ವಯಸ್ಸಿನಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲೂ ಇದ್ದಾರೆ. ಅವರಿಂದನೇ ಇವರಿಗೆ ಅಧಿಕಾರ ಹಸ್ತಾಂತರ ಆಗಬೇಕಂತ ಸಂದರ್ಭ. ಇಂಥ ಸಂದರ್ಭದಲ್ಲಿ ಹೋಗಿ ಸಿದ್ದರಾಮಯ್ಯನವರ ಪಾದವನ್ನು ಮುಟ್ಟಿ ನಮಸ್ಕರಿಸಿ ಅಂತರದ ಆಲಿಂಗನ ಮಾಡ್ಕೊಳ್ಳುವಂಥದ್ದು ಇದೆಯಲ್ಲ, ಇದು ಸಣ್ಣ ವಿಚಾರ ಅಲ್ಲ. ಆ ಒಂದು ಭಾವನೆ ಇರುವಂಥವ್ರು, ಆ ಒಂದು ಸಂಸ್ಕಾರ ಇರುವಂಥವ್ರು ಮಾತ್ರ ಈ ರೀತಿ ಮಾಡಲಿಕ್ಕೆ ಸಾಧ್ಯ. ಡಿ ಕೆ ಶಿವಕುಮಾರ್ ಅವರು ಅದೇ ಕಾರಣಕ್ಕೆ ಯಾವುದೇ ಸಂದರ್ಭದಲ್ಲಿ ಎಲ್ಲಿ ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನೋಂಥದ್ದು ಅವರಿಗೆ ಕರಗತವಾಗಿದೆ. ಆ ಕಾರಣಕ್ಕಾಗಿ ಅವರು ಅಲ್ಲಿ ಹೋಗಿ ಆ ರೀತಿಯಲ್ಲಿ ನಡ್ಕೊಂಡು ಬಂದಿದ್ದಾರೆ. ಇದು ಸಿದ್ದರಾಮಯ್ಯವ್ರಿಗೂ ಕೂಡ ಖುಷಿ ಕೊಡುವಂಥ ವಿಚಾರವೇ. ಯಾಕಂದರೆ ಅಧಿಕಾರ ಸಿಗ್ತಾ ಇದೆ ಅನ್ನೋಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ವರ್ತನೆಯಲ್ಲಿ ಬದಲಾವಣೆ ಆಗಿಲ್ಲ. ಇನ್ನೂ ಕೂಡ ಆ ಒಂದು ಸೌಮ್ಯ ಸ್ವಭಾವ, ಆ ಒಂದು ನಡತೆಯಲ್ಲಿ ಇರುವಂಥ ಸೌಜನ್ಯತೆ, ಇದೆಲ್ಲವನ್ನು ನೋಡಿದಾಗ ಸಿದ್ದರಾಮಯ್ಯವ್ರಿಗೂ ಸಹಿತ ಇದು ಖಂಡಿತವಾಗಿಯೂ ಖುಷಿಯಾಗುವಂಥ ವಿಚಾರವಾಗಿ ಕಾಣಿಸುತ್ತೆ. ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಅದೇ ರೀತಿಯಲ್ಲಿ ನಡ್ಕೊಂಡಿದ್ದಾರೆ, ಉಪಹಾರವನ್ನು ಮುಗಿಸಿದ್ದಾರೆ, ಎಲ್ಲ ಸಚಿವರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿದ್ದಾರೆ, ಅಲ್ಲಿಂದ ವಾಪಸ್ ಈಗ ಬಂದಿದ್ದಾರೆ. ಬಹುಶಃ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಸ್ವಲ್ಪ ಹೊತ್ತು ನಂತರದಲ್ಲಿ ದೊಣವಿನಕೆರೆಗೆ ಹೋಗ್ತಾರೆ ಅನ್ನೋಂಥ ಮಾಹಿತಿ ಕೂಡ ಇದೆ. ಅಲ್ಲಿ ಹೋಗಿ ಅಜಯನನ್ನು ನಂಬುತ್ತಾರೆ ಡಿ ಕೆ ಶಿವಕುಮಾರ್ ಅವರು. ಯಾವಾಗಲೂ ಅಲ್ಲಿ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾರೆ ಅನ್ನೋಂಥ ಮಾಹಿತಿ ಇದೆ. ಇನ್ನೊಂದು, ಇವತ್ತು ಬಕ್ರೀದ್ ಇರೋ ಕಾರಣಕ್ಕಾಗಿ ಯಾವುದಾದ್ರು ಪ್ಲೇಸಿಗೆ ಹೋಗಿ ಬರಬಹುದು ಅನ್ನೋಂಥ ನಿರೀಕ್ಷೆ ಇದೆ. ಇದುವರೆಗೂ ಕೂಡ ಸ್ಪಷ್ಟತೆ ಇಲ್ಲ ಯಾವುದು ಕೂಡ. ಆದರೆ ಒಂದು ಕಡೆಯಲ್ಲಿ CM ಸಿದ್ದರಾಮಯ್ಯನವರ ಚಟುವಟಿಕೆ ಇದೆ, ಆ ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಚಟುವಟಿಕೆ ಇದೆ. ಎರಡೂ ಕಡೆಯಲ್ಲೂ ಸಹಿತ ಇಡೀ ರಾಜ್ಯವೇ ಕುತೂಹಲದಿಂದ ಕಾಯ್ತಾ ಇರುವಂಥ, ನೋಡ್ತಾ ಇರುವಂಥ ಒಂದು ಕ್ಷಣಗಳು ಎದುರಾಗ್ತಾ ಇದ್ದಾವೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಹೆಬ್ಬಾ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಕೂಡ ಸಿಎಂ ಆಗ್ತಿದ್ದಾರೆ ಸರ್. ಯಾಕೆ ಸರ್ ಈ ಮೌನ? ಖುಷಿ ಇಲ್ವಾ ಸರ್ ನಿಮಗೆ? ಖುಷಿ ಇಲ್ವಾ ನಿಮಗೆ? ಡಿ ಕೆ ಶಿವಕುಮಾರ್ ಸಿಎಂ ಆಗೋದು ಖುಷಿ ಇಲ್ಲ ಸರ್? ಸರ್
ಸಿಎಂ ಮತ್ತೆ ಡೆಲ್ಲಿಗೆ ಹೋಗ್ತಾ ಇದಾರಾ? 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 ಸಿಎಂ ಮತ್ತೆ ಡೆಲ್ಲಿಗೆ ಹೋಗ್ತಾ ಇದಾರಾ?